पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರುಳಿ ಸಂಚಿಕೆ 109. ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಜರ ದ್ವಿತೀಯ ಸಂಚಾರ ಎಂಬ ಶೀರ್ಷಿಕೆಯ 2ನೇ ಭಾಗ ಕುರಿತು ಕೇಳಿದಿರಿ. ಶ್ರೀರಂಗಪಟ್ಟಣದಲ್ಲಿ ರಾಜಗೌರವ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 109 ಇದೀಗ ನಿಮಗಾಗಿ. ಶ್ರೀ ರಾಘವೇಂದ್ರ ಗುರುವರ್ಯರು ದಯಮಾಡಿಸುವರೆಂದು ರಾಜಧಾನಿಯ ಎಲ್ಲೆಯಲ್ಲಿ ನಿರ್ಮಿಸಲಾದ ಅಲಂಕೃತ ಮಂಟಪದಲ್ಲಿ ಸಕಲ ರಾಜಮರ್ಯಾದೆ, ಬಿರುದು ಬಾವಳಿ ಪೂರ್ಣಗುಂಬ, ವಾದ್ಯ ವೈಭವದೊಡನೆ ಮಹಾರಾಜರು ಕಾದು ಕುಳಿತಿದ್ದರು. ಶ್ರೀರಂಗನಾಥ ಸ್ವಾಮಿಯ ದೇವಾಲಯದಿಂದ ಪೂರ್ಣಕುಂಭ, ಇಸ್ತಿಕಾ ಪಾಲುಗಳೊಡನೆ ಅರ್ಚಕರು, ವೇದವಿದ್ಯಾ ವಿಶಾರದರು ಆಗಮಿಸಿದ್ದರು. ಶ್ರೀಪಾದಂಗಳವರಿಗಾಗಿ ಮಹಾರಾಜರ ಅಣತಿಯಂತೆ, ಮಹಾಸಂಸ್ಥಾನದ ಗೌರವಕ್ಕೆ ತಕ್ಕಂತೆ ಮತ್ತು ಮೈಸೂರು ರಾಜರ ಪದ್ಧತಿಯಂತೆ ಆನೆಯ ಮೇಲೆ ಅಂಬಾರಿಯನ್ನಿಟ್ಟು ಅಲಂಕರಿಸಿ ಅನೇಕ ಆನೆ, ಕುದುರೆ, ಒಂಟೆ, ನಗಾರಿ, ಕಹಳೆ, ವಿವಿಧ ವಾದ್ಯಗಳು, ಮಕರಗೋರಣ, ನಡುಚಪ್ಪರ, ಸ್ವರ್ಣರಚಿತ ಕೋಲಿನವರು, ಬಲ್ಲೆಯವರು, ಸಮವಸ್ತ್ರ ಧರಿಸಿದ ಸೈನಿಕರು ಸಿದ್ಧರಾಗಿ ನಿಂತಿದ್ದರು. ರಾಜಧಾನಿಯ ಪಂಡಿತರು, ಲೌಕಿಕ ವೈದಿಕ ಧರ್ಮಾಭಿಮಾನಿಗಳು ಸಹಸ್ರ ಸಂಖ್ಯೆಗಳಲ್ಲಿ ಗುರುಗಳನ್ನು ಸ್ವಾಗತಿಸಲು ಉತ್ಸಾಹದಿಂದ ನಿಂತಿದ್ದರು. ಶ್ರೀಮಠದ ಸಮಸ್ತ ಬಿರುದಾವಳಿಗಳೊಡನೆ ಶ್ರೀಯವರ ಸವಾರಿಯು ಚಿತ್ತೈಸಿತು. ಕೂಡಲೇ ಮಂಗಳವಾದ್ಯಗಳು ಮೊಳಗಿದವು. ವೇದಘೋಷವಾಗ ಹತ್ತಿತು. ಶ್ರೀ ದೊಡ್ಡ ದೇವರಾಜ ಒಡೆಯರು ದರ್ಬಾರಿನ ಪ್ರಮುಖರೊಡನೆ ಸ್ವಾಗತಿಸಿ ಮಾಲಾರ್ಪಣೆ ಮಾಡಿ ಗುರುಗಳನ್ನು ಅಂಬಾರಿಯಲ್ಲಿ ಮಂಡಿಸಿ ಮೆರವಣಿಗೆ ಹೊರಡಿಸಿದರು. ಅತಿ ವೈಭವದಿಂದ ಸಾಗಿದ ಮೆರವಣಿಗೆಯು ರಾಜಧಾನಿಯ ಪ್ರಮುಖ ಬೀದಿಗಳನ್ನು ಹಾದು ಶ್ರೀಯವರಿಗಾಗಿ ಏರ್ಪಡಿಸಿದ್ದ ಭವ್ಯ ಮಂದಿರದತ್ತ ಬಂದಿತು. ಅಲ್ಲಿ ಅನೇಕ ಸುವಾಸಿನಿಯರು ದೇವರಿಗೆ, ಗುರುಗಳಿಗೆ ಆರತಿ ಬೆಳಗಿದರು. ಜನರು ಪುಷ್ಪವೃಷ್ಟಿ ಮಾಡಿದರು. ಅಂಬಾರಿಯಿಂದ ಇಳಿದ ಶ್ರೀಪಾದಂಗಳವರಿಗೆ ಮಹಾಜನರು ಹಸ್ತಲಾಘವಿತ್ತು ಮಂದಿರ ಪ್ರವೇಶ ಮಾಡಿಸಿ ಭದ್ರಾಸನದಲ್ಲಿ ಕೂಡಿಸಿದರು. ಅನಂತರ ಶ್ರೀಯವರು ಕುಶಲ ಪ್ರಶ್ನೆ ಮಾಡಿ ಪ್ರಭುಗಳಿಗೆ ಫಲಮಂತ್ರಾಕ್ಷತೆ ಅನುಗ್ರಹಿಸಿ ಕಳಿಸಿಕೊಟ್ಟ ಮೇಲೆ ದರ್ಬಾರಿನ ಪ್ರಮುಖರ ಮತ್ತು ಪೌರಜಾನಪದರ ಪರಿಚಯವನ್ನು ಗುರುಗಳಿಗೆ ಮಾಡಿಕೊಡಲಾಯಿತು. ಎಲ್ಲರೊಡನೆಯೂ ನಸುನಗುತ್ತಾ ಮಾತನಾಡಿದ ಗುರುಪಾದರು ಸಕಲರಿಗೂ ಫಲಮಂತ್ರಾಕ್ಷತೆಯನ್ನು ದಯಪಾಲಿಸಿದರು. ಆಷಾಢ ಕೃಷ್ಣ ಪಂಚಮಿ ದಿವಸ ಜಯತೀರ್ಥ ಗುರುವರೆಣ್ಯರ ಪುಣ್ಯ ದಿನದಂದು ಶ್ರೀಗಳವರು ಸಂಪ್ರದಾಯದಂತೆ ಚಾತುರ್ಮಾಸ್ಯ ವ್ರತವನ್ನು ಸಂಕಲ್ಪಪೂರ್ವಕ ಸ್ವೀಕಾರ ಮಾಡಿದರು. ಅಂದು ಮಹಾಪ್ರಭುಗಳ ಪ್ರತಿನಿಧಿಗಳಾಗಿ ಶ್ರೀ ಚಿಕ್ಕದೇವರಾಜ ಒಡೆಯರು, ದರ್ಬಾರು ಭಕ್ಷಗಳು, ರಾಜಪುರೋಹಿತರು ಬಂದು ಶ್ರೀಯವರಿಗೆ ಕಾಣಿಕೆ ಸಮರ್ಪಿಸಿ ಸಂಕಲ್ಪಕ್ಕೆ ಕೂಡಿಸಿದರು. ಅಂದು ಶ್ರೀ ಟೀಕಾರಾಯರ ಪುಣ್ಯ ದಿನವನ್ನು ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀ ದೊಡ್ಡ ದೇವರಾಜರ ಪ್ರಾರ್ಥನೆಯಂತೆ ಆಷಾಢ ಕೃಷ್ಣ ದಶಮಿ, ಏಕಾದಶಿ, ದ್ವಾದಶಿ ದಿನತ್ರಯಗಳಲ್ಲಿ ಅರಮನೆಯಲ್ಲಿ ಪೂಜಾರಾಧನೆ ಮಾಡಿ ಅನುಗ್ರಹಿಸಲು ಗುರುರಾಜರು ಸಂತೋಷದಿಂದ ಸಮ್ಮತಿಸಿದರು. ದಶಮಿ ದಿವಸ ಬೆಳಿಗ್ಗೆ ರಾಜಪ್ರತಿನಿಧಿಗಳಾಗಿ ಸಮಸ್ತ ವೈಭವದಿಂದ ಚಿಕ್ಕ ದೇವರಾಜ ಒಡೆಯರು ಗುರುಗಳನ್ನು ಸ್ವರ್ಣಪಾಲಿಕೆಯಲ್ಲಿ ಮಂಡಿಸಿ ವಾದ್ಯ ವೈಭವದೊಡನೆ ಅರಮನೆಗೆ ಕರೆತಂದರು. ರಾಜದ್ವಾರದಲ್ಲಿ ಗುರುಗಳನ್ನು ಸ್ವಾಗತಿಸಿದ ಮಹಾರಾಜರು ಹಸ್ತಲಾಘವಿತ್ತು ಗುರುರಾಜರನ್ನು ಸಭಾಮಂದಿರಕ್ಕೆ ಕರೆತಂದು ಭದ್ರಾಸನದಲ್ಲಿ ಕೂಡಿಸಿ ಪಾದಪೂಜೆ ಮಾಡಿ ಕಾಣಿಕೆ ಸಮರ್ಪಿಸಿದರು. ಅಂದು ಅರಮನೆಯಲ್ಲಿ ಶ್ರೀ ಮೂಲರಾಮರ ಪೂಜೆಯು ವೈಭವದಿಂದ ಜರುಗಿತು. ಮಹಾರಾಜರು ಶ್ರೀ ದೇವರ ದರ್ಶನ ಮಾಡಿ ಶ್ರೀ ಮೂಲರಾಮರ ಇತಿಹಾಸವನ್ನು ಕೇಳಿ ತಿಳಿದು ಪರಮ ಸಂತೋಷಗೊಂಡರು. ತೀರ್ಥಪ್ರಸಾದ ವಿತರಣೆಯಾಗಿ ಗುರುಗಳು ಭಿಕ್ಷಾ ಸ್ವೀಕರಿಸಿದ ಮೇಲೆ ಮಹಾರಾಜರು ಗುರು ಸನ್ನಿಧಿಗೆ ಬಂದು ಶ್ರೀತೀರ್ಥ ತುಳಸಿ ಪ್ರಸಾದ ಮಂತ್ರಾಕ್ಷತೆಗಳನ್ನು ಪಡೆದು ಪಾವನರಾದರು. ಮರುದಿನ ಆಷಾಢ ಕೃಷ್ಣ ಏಕಾದಶಿ ಸೋಮವಾರ ದಿನಾಂಕ 6/7/1663 ದೇವರ ಪೂಜಾರಾಧನೆಯು ಮುಗಿದ ಮೇಲೆ ತೀರ್ಥಕಾಲದಲ್ಲಿ ದೊಡ್ಡ ದೇವರಾಜ ಒಡೆಯರು ಸರಗೂರು ಸ್ಥಳದಲ್ಲಿರುವ ನಲ್ಲೂರು ಅಥವಾ ದೇವರಾಜಪುರ ಎಂಬ ಸಂಪದ್ಭರಿತವಾದ ಗ್ರಾಮವನ್ನು ಶ್ರೀ ರಾಘವೇಂದ್ರ ತೀರ್ಥರಿಗೆ ಸೈರಣ್ಯೋದಕ ಧಾರಾ ಪುರಸ್ಸರವಾಗಿ ದಾನ ಮಾಡಿ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮರುದಿನ ದ್ವಾದಶಿ ದೇವರ ಪೂಜೆ ಪಾರಣೆಯಾದ ಮೇಲೆ ಅರಮನೆಯ ಪರಿವಾರ, ರಾಜಬಂಧುಗಳು, ಅಂತಃಪುರದ ಸ್ತ್ರೀ ಜನರುಗಳಿಗೆ ತೀರ್ಥಪ್ರಸಾದ ಮಂತ್ರಾಕ್ಷತೆ ದಯಪಾಲಿಸಿದರು. ಅಂದು ಸಾಯಂಕಾಲ ದರ್ಬಾರಿನಲ್ಲಿ ಶ್ರೀಯವರನ್ನು ಭದ್ರಪೀಠದಲ್ಲಿ ಮಂಡಿಸಿ ಮಹಾರಾಜರು ರಾಜಕಿಲ್ಲತ್ತು, ಧನಕನಕ, ವಜ್ರ ವೈಡೂರ್ಯಾಭರಣಗಳನ್ನು, ಶ್ವೇತ ಛತ್ರ ಚಾಮರಗಳು, ಆಪ್ತಾಗಿರಿ, ಹಗಲು ದೀವಟಿಕೆ, ಸ್ವರ್ಣದಂಡಗಳ ಮಹಾಗೌರವ ಬಿರುದಾವಳಿಗಳನ್ನು ಸಮರ್ಪಿಸಿ ಗೌರವಿಸಿದರು. ಶ್ರೀಯವರು ಹರ್ಷಚಿತ್ತರಾಗಿ ಮಹಾಪ್ರಭುಗಳಿಗೆ ರಾಜಯೋಗ್ಯ ರೀತಿಯಲ್ಲಿ ರಾಜಕಿಲ್ಲತ್ತು, ಮುಕ್ತಾಹಾರ, ದೇವರ ಪ್ರಸಾದ, ಫಲ ಮಂತ್ರಾಕ್ಷತೆಗಳನ್ನು ಕರುಣಿಸಿ ಆಶೀರ್ವದಿಸಿ ರಾಜರಿಂದ ಬೀಳ್ಕೊಂಡು
ಬಿಡಾರಕ್ಕೆ ದಯಮಾಡಿಸಿದರು. ಮುಂದಿನ ಭಾಗ ಶ್ರೀರಾಯರು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಈವರೆಗಿನ 42 ವರ್ಷಗಳ ಪೀಠಾಧಿಪತ್ಯ ಕಾಲದಲ್ಲಿ ಅವರ ಬಹುಮುಖ ವ್ಯಕ್ತಿತ್ವ, ವಿದ್ವತ್ತು, ಗ್ರಂಥರಚನೆ, ಪರವಾದಿ ದಿಗ್ವಿಜಯ ಪೂರ್ವಕ ಸಿದ್ಧಾಂತ ಸ್ಥಾಪನೆ, ಪಾಠ ಪ್ರವಚನ ಕೌಶಲ, ಶಿಷ್ಯ ಭಕ್ತ ಜನೋದ್ಧಾರ, ದುಃಖಾರ್ತರು, ದೀನದಲಿತರ ಕಲ್ಯಾಣ, ಅಗಾಧ ಮಹಿಮಾ ಪ್ರದರ್ಶನಾದಿ ಸದ್ಗುಣಗಳಿಂದ ಪ್ರಭಾವಿತರಾದ ಪಂಡಿತರು, ಜನಸಾಮಾನ್ಯರು, ರಾಜಾದಿರಾಜರು, ಆಶ್ರಿತ ಜನರುಗಳು ಅವರನ್ನು ಅತಿ ಗೌರವ ಆದರಗಳಿಂದ ಶ್ರೀರಾಯರು ಎಂದು ಭಕ್ತಿಯಿಂದ ಸಂಬೋಧಿಸುತ್ತಿದ್ದರು. ರಾಯರು ಎಂಬುದು ಬಹು ಗೌರವ ಸೂಚಕ ಪದ. ಅಷ್ಟೇ ಅಲ್ಲ, ಅದು ವೇದ ಪ್ರತಿಪಾದ್ಯ ಮಹಿಮೋಪೇತ ತತ್ವಾದಿಗಳನ್ನು ಬೋಧಿಸುವುದರಿಂದ ಅತ್ಯಂತ ಪಾವನ ನಾಮವೆಂದು ಪ್ರಸಿದ್ಧವಾಗಿದೆ. ವೇದ ಉಪನಿಷಾದಿಗಳಲ್ಲಿ ರಯಿ ಎಂದು ಭಾರತೀ ದೇವಿಯನ್ನು, ರಾಯ ಎಂದರೆ ವಾಯುದೇವರನ್ನು ಸಂಬೋಧಿಸುವುದು ಕಂಡುಬರುತ್ತದೆ. ದ್ವೈತ ಸಿದ್ಧಾಂತ ಸ್ಥಾಪಕರು, ವಾಯುದೇವರ ಅವತಾರರು ಆದ ಮಧ್ವಾಚಾರ್ಯರನ್ನು ಮಧ್ವರಾಯರು, ಆಚಾರ್ಯರಾಯರು ಎಂದು, ಟೀಕೆಗಳನ್ನು ರಚಿಸಿದ ಇಂದ್ರಾಸ ಸಂಭೂತರಾದ ಶ್ರೀ ಜಯತೀರ್ಥರನ್ನು ಜಯರಾಯರು, ಟೀಕಾರಾಯರು ಎಂದು, ಧ್ರುವಾಂಶರು, ಜ್ಞಾನಿನಾಯಕರು ಆದ ಶ್ರೀ ಲಕ್ಷ್ಮೀನಾರಾಯಣ ಮುನಿಗಳನ್ನು ಶ್ರೀಪಾದರಾಯರು ಎಂದು, ಪ್ರಹ್ಲಾದಾಂಶರು, ವಾಯ್ದಾವೇಶಯುಕ್ತರು ಆದ ಶ್ರೀ ಚಂದ್ರಿಕಾಕೃತ್ಪಾದರನ್ನು ವ್ಯಾಸರಾಯರು, ಚಂದ್ರಿಕಾರಾಯರು ಎಂದು ಗೌರವಾಭಿಮಾನಗಳಿಂದ ರಾಯರು ಎಂದೇ ಪರಂಪರೆಯಿಂದ ಕರೆಯುವುದು ಕಂಡುಬಂದಿದೆ ಮತ್ತು ರೂಢಮೂಲವಾಗಿದೆ. ಅದರಂತೆ ರಾಘವೇಂದ್ರ ತೀರ್ಥರನ್ನು ರಾಘವೇಂದ್ರ ರಾಯರು, ಮಂತ್ರಾಲಯದ ರಾಯರು, ಶ್ರೀರಾಯರು ಎಂದು ಅಪಂಡಿತ ಪಾಮರರು ಭಕ್ತಿಯಿಂದ ಕರೆಯುತ್ತಿದ್ದರು. ಸಾಮ್ರಾಜ್ಯಾಧೀಶ ಚಕ್ರವರ್ತಿಗಳನ್ನು ರಾಯರು ಎಂದೇ ಕರೆಯುವುದು ಕನ್ನಡ ನಾಡಿನ ಇತಿಹಾಸದಿಂದ ಕಂಡುಬರುವುದು. ರಾಘವೇಂದ್ರ ಸ್ವಾಮಿಗಳು ದ್ವೈತ ಸಾಮ್ರಾಜ್ಯಾಧೀಶರಾಗಿದ್ದುದರಿಂದ ಜನರು ಅವರನ್ನು ರಾಯರು ಎಂದೇ ಕರೆಯುತ್ತಿದ್ದುದು ಸಹಜವೂ ಯುಕ್ತವೂ ಆಗಿದೆ. ವಿದ್ವನ್ಮಂಡಲಿ ಮಾತ್ರವಲ್ಲ, ಜನಸಾಮಾನ್ಯರಲ್ಲೂ ಅವರು ರಾಯರು ಎಂದೇ ಖ್ಯಾತಿ ಗಳಿಸಿದ್ದರು. ಶಾಸ್ತ್ರೀಯ ಉತ್ಪತ್ತಿಗಳಿಂದಲೂ ರಾಯರು ಎಂಬ ಪದದ ಮಹತ್ವ, ಮಹಿಮಾದಿಗಳು ವ್ಯಕ್ತವಾಗುವುದು. ಸಜ್ಜನರ ಸಂತೋಷಕ್ಕಾಗಿ ಇಲ್ಲಿ ಕೆಲವು ಶಾಸ್ತ್ರೀಯ ಉತ್ಪತ್ತಿಗಳಿಂದ ರಾಯರು ಎಂಬ ಪದದ ಶ್ರೇಷ್ಠತೆಯನ್ನು ನಿರೂಪಿಸ ಬಯಸುತ್ತೇವೆ. 1. ರಾತಿ ಸುಜನಮಿತಿ ರಾಹ ಸಚಾಸೌ ಏತಿ ಸುಖಮನೇನತಿ ಯೋಗೇನ ಆಯಶಬ್ದವಾಚ್ಯ ಸತ್ಕರ್ಮ ರಾಜಯತಿ ಪ್ರಕಾಶಯತೀತಿ ಆಯರಃ ಸಶ್ಚಾಸೌ ಆಯರಶ್ಚ ರಾಯರಃ ಮೋಕ್ಷಾದಿ ಪುರುಷಾರ್ಥ ಪ್ರದಾತೃತ್ವೇತ್ ಸತಿ ಸತ್ಕರ್ಮೋಪದೇಶಕತ್ವಂ ರಾಯರ ಪದ ಪ್ರವೃತ್ತಿ ನಿಮಿತ್ತಂ ತಾದೃಶಃ ಶ್ರೀ ಭಗವಾನ್ ಹಂಸನಾಮಕ ಪರಮಾತ್ಮ ಸ ಅಸ್ಮಿನ್ ವಿರಾಜತೆ ಇತಿ ರಾಯರಃ. ಅಂದರೆ ಮೋಕ್ಷಾದಿ ಪುರುಷಾರ್ಥ ಪ್ರದನು, ಸತ್ಕರ್ಮೋಪದೇಶಕನು ಆದವನು ಶ್ರೀ ಭಗವಂತನು. ಅಂಥ ಹಂಸನಾಮಕ ಪರಮಾತ್ಮನು ತನ್ನ ವಂಶದೀಪಕರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಸರ್ವದಾ ವಿರಾಜಿಸುತ್ತಾನಾದ್ದರಿಂದ ಇವರು ರಾಯರು ಎಂದು ಪ್ರಖ್ಯಾತರಾಗಿದ್ದಾರೆಂದು ಭಾವ. 2. ರಂ ಮೋಕ್ಷ ಸಾಧನ ಭಗವಂತಂ ಆಸಮ್ಯಕ್ಯಾತಿ ಜಾನಾತೀತಿ ರಾಯಃ ರಾಜತೆ ಇತಿರಃ ರಾಯಶ್ಚ ಸೌರರಶ್ಚ ರಾಯರಃ ಪರಮಾತ್ಮ ವಿಷಯಕ ಸಮ್ಯಕ್ ಜ್ಞಾನವತ್ವೇ ಸತಿ ಪ್ರಸಿದ್ಧತ್ವಂ ರಾಯರ ಪದ ಪ್ರವೃತ್ತಿ ನಿಮಿತ್ತಂ ಅಥವಾ ರಾಮ್ತಾದೃಶಂ ಶ್ರೀಶಂ ಆಯಾಪಯತಿ ಪ್ರಾಪಯತೀತಿ ರಾಯಃ ಪರಮಾತ್ಮ ಪ್ರಾಪಕತ್ವಂ ವಾಯೋರೇವೇತಿ ಶ್ರುತಿ ಸ್ಮೃತಾದಿ ಪ್ರಮಾಣ ಪ್ರಮಿತಂ ತಥಾಹಿ ದೀನಂ ದೂನಮನಾಥಂ ಶರಣಾಗತಮೇನ ಮುದ್ದರ ಇತಿ ಭಗವಂತಂ ಸ್ವಭಕ್ತಮುದ್ದಿಶ್ಯತಂ ಪರಮಾತ್ಮಾನಾಂ ಪ್ರಾಪಯತಿ ವಾಯುರೇ ಸಚಾಸೌ ವೇದಾದಿಷು ತ್ರಿಲೋಕೇಶು ಚ ಪ್ರಕಾಶಮಾನತ್ವೇನ ರಹ ಮಧ್ವನಾಮ ಪ್ರಾಣಪತಿರೇವ ಸಹ ಅಸ್ಮಿನ್ ಸದಾ ಸನ್ನಿಹಿತ ಇತಿ ರಾಯರಃ. ಅಂದರೆ ಮೋಕ್ಷಪ್ರದನಾದ ಶ್ರೀಹರಿಯನ್ನು ಹೊಂದಿಸುವವರು ಮತ್ತು ವೇದಾದಿಗಳಲ್ಲಿ 3 ಲೋಕಗಳಲ್ಲಿಯೂ ಪ್ರಕಾಶಮಾನರಾದವರು ಶ್ರೀ ಮಧ್ವಾವತಾರಿ ಮುಖ್ಯ ಪ್ರಾಣದೇವರು. ಅವರು ರಾಘವೇಂದ್ರರಲ್ಲಿ ವಿಶೇಷಾವೇಶ ಸದಾ ಸನ್ನಿಧಾನವುಳ್ಳವರಾಗಿದ್ದರಿಂದ ಇವರು ರಾಯರು ಎಂದು ಖ್ಯಾತರಾಗಿದ್ದಾರೆಂದು ಭಾವ. 3. ಪೂರ್ವೋಕ್ತ ವ್ಯುತ್ಪತ್ತ್ಯ ಮದ್ಭಕ್ತಾಸ್ತ್ವಾಮನುವ್ರತಾಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮ ಬಂಧಾತ್ಮರ್ಮುಚ್ಯತೆ ಇತ್ಯಾದಿ ಪ್ರಮಾಣೈ ಪರಮಾತ್ಮ ಪ್ರಾಪಕತ್ವೇನ ರಾಯಃ ಕಿಂಚ ರಾಯಃ ಶ್ರೀವಾಯು ಸಹ ಅಸ್ಯಾಸ್ತೀತಿ ರಾಯಃ ಸಂತತ ವಾಯುವಾವೇಶಯುತಃ ರಾಯಃ ಸಚಾಸೌ ರಶ್ಚ ರಾಯರಃ ಸಂತತ ವಾಯುವಾವೇಶಯುಕ್ತತ್ವೇ ಸತಿ ಪರಮಾತ್ಮ ಪ್ರಾಪಕಾನನ್ಯ ಸಾಧಾರಣ ಸಾಮರ್ಥ್ಯವತ್ತೇ ಸತಿ ಜಗತ್ಪ್ರಸಿದ್ಧತ್ವಂ ರಾಯರ ಶಬ್ದ ಪ್ರವೃತ್ತಿ ನಿಮಿತ್ತಂ ತಚ್ಚ ಶ್ರೀ ಪರಿಮಳಾಚಾರ್ಯಾಣಂ ಉಕ್ತ ಪ್ರಮಾಣೈ ಪ್ರಹ್ಲಾದೋ ವೈ ಕಾಯಾದವಃ ಇತ್ಯಾದಿ ವೇದವಚನಶ್ಚ ಅವಗತಮಿತಿ ತೇ ರಾಯರ ಪದ ವಾಚ್ಯಾಹ. ಅಂದರೆ
ವಾಯುದೇವರ ಸತತ ಸನ್ನಿಧಾನಯುಕ್ತರು, ಪರಮಾತ್ಮನನ್ನು ಆಶ್ರಿತರಿಗೆ ತೋರಿಕೊಡುವುದೇ ಮುಂತಾದ ಅನನ್ಯ ಸಾಧಾರಣ ಸಾಮರ್ಥ್ಯಶಾಲಿಗಳು, ಜಗತ್ಪ್ರಸಿದ್ಧರಾದವರು ರಾಯರು. ಇದು ಶ್ರೀ ಪರಿಮಳಾಚಾರ್ಯರಿಗೆ ಸಲ್ಲುವುದಾದ್ದರಿಂದ ಇವರು ರಾಯರು ಎಂದು ಭಾವ. 4. ಯುಕ್ತಯೋಗೇನ ರಾಯ ಶ್ರೀವಾಯು ಸಹ ಗುರುತ್ವೇನ ಯೇಷಾಮಸ್ತೀತಿ ರಾಯಾ ಶ್ರೀ ಪದ್ಮನಾಭ ಟೀಕಾಕೃತ್ಪಾದಾಯ ತೇ ಚ ಲೋಕ ಪ್ರಖ್ಯಾತಾಃ ಶೇಷಾವೇಷ ಇಂದ್ರಾವತಾರಿಖ್ಯಾತ ಇತಿ ವೇದಾದಿ ಪ್ರಸಿದ್ಧಾಃ ತೇನ ತೇಪಿ ರಾಯರ ಪದವಾಚ್ಯಾಃ ರಾಯಾಃ ಶ್ರೀ ಪದ್ಮನಾಭ ಟೀಕಾಕೃತ್ಪಾದಾದಯಃ ತೇ ಅಸ್ಮಿನ್ ರಾಜಂತಿ ಇತಿ ರಾಯರಃ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮಾಃ. ಅಂದರೆ ಶ್ರೀ ವಾಯುದೇವರೇ ಗುರುಗಳಾಗುಳ್ಳ ಶೇಷ ಇಂದ್ರಾದಿ ದೇವಾಂಶರಾದ ಶ್ರೀ ಪದ್ಮನಾಭ ಟೀಕಾಕೃತ್ಪಾದ ಗುರುಗಳು ರಾಯರ ಶಬ್ದವಾಚ್ಯರು. ಅಂತ ಶ್ರೀ ಪದ್ಮನಾಭ ಟೀಕಾಕೃತ್ಪಾದರು ಇವರಲ್ಲಿ ರಾಜಿಸುವುದರಿಂದ ರಾಘವೇಂದ್ರ ಸ್ವಾಮಿಗಳು ರಾಯರು ಎಂದು ಭಾವ. 5. ರಾಯೇ ಶ್ರೀ ವಾಯುದೇವೇ ರಮತೆ ಇತಿ ರಾಯರಃ ಗುರು ಸಾರ್ವಭೌಮಾಃ. ಜೀವೋತ್ತಮರಾದ ಶ್ರೀ ವಾಯುದೇವರಲ್ಲಿ ರಮಿಸುವವರಾದ್ದರಿಂದ ರಾಘವೇಂದ್ರರು ರಾಯರು ಎಂದು ತಾತ್ಪರ್ಯ. ಹೀಗೆ ಮೇಲ್ಕಂಡ 5 ವಿಧ ಉತ್ಪತ್ತಿಯಿಂದ ಹಂಸನಾಮಕ ಪರಮಾತ್ಮನು ತನ್ನ ವಂಶದೀಪಕರಾದ ಇವರಲ್ಲಿ ವಿರಾಜಿಸುವುದರಿಂದ ಇವರು ರಾಯರು. ಮೋಕ್ಷಪ್ರದನಾದ ಭಗವಂತನನ್ನು ಚೆನ್ನಾಗಿ ತಿಳಿದವರು ಅಥವಾ ಮೋಕ್ಷಪ್ರದನನ್ನು ಹೊಂದಿಸುವ ವೇದ ಪ್ರಸಿದ್ಧರಾದ ಮುಖ್ಯ ಪ್ರಾಣದೇವರು ಇವರಲ್ಲಿ ಸದಾ ಆವೇಶಯುಕ್ತರಾಗಿರುವುದರಿಂದ ಇವರು ರಾಯರು. ಶ್ರೀ ವಾಯುದೇವರೇ ಗುರುಗಳಾಗುಳ್ಳ ಶೇಷ ಇಂದ್ರಾವತಾರರಾದ ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ಜಯತೀರ್ಥರು ಇವರಲ್ಲಿ ರಾಜಿಸುವುದರಿಂದ, ಅಂದರೆ ಶ್ರೀ ವಾಯುದೇವರ ಸಂತತ ಸನ್ನಿಧಾನಯುಕ್ತರಾದ್ದರಿಂದ ಶೇಷ ಇಂದ್ರಾದಿಗಳು ಇವರಲ್ಲಿ ಸನ್ನಿಹಿತರಾಗಿರಬೇಕಾದ್ದು ಸ್ವಾಭಾವಿಕವಾದ್ದರಿಂದ ಇವರು ರಾಯರು. ಸದಾ ಶ್ರೀ ವಾಯುದೇವರಲ್ಲಿ ರಮಿಸುವವರಾದ್ದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಯರು. ಹೀಗೆ ಇವರಲ್ಲಿ ಅನಿತರ ಸಾಧಾರಣ ಮಹಾತ್ಮ್ಯವು ವ್ಯಕ್ತವಾಗುವುದರಿಂದ ಇವರಿಗೆ ರಾಯರು ಎಂಬ ಹೆಸರು. ಇಷ್ಟು ಮಹತ್ವಪೂರ್ಣ ಅರ್ಥಯುಕ್ತವಾಗಿರುವುದರಿಂದ ಗುರುಗಳ ಮಠವನ್ನು ಶ್ರೀ ರಾಯರ ಮಠ ಎಂದು ಅತಿ ಗೌರವದಿಂದ ಕರೆಯುವುದು ಅತ್ಯಂತ ಸಮಂಜಸವೂ ಪರಮಮಾನ್ಯವೂ ಅನ್ವರ್ಥಕವೂ ಆಗಿರುತ್ತದೆ. ಇಂತು ಮಹಾಮಹಿಮರಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಮುಂದಿನ ಅಧ್ಯಾಯಗಳಿಂದ ನಾವು ಶ್ರೀ ರಾಯರು ಎಂದೇ ಸಂಬೋಧಿಸಿ ಕೃತಾರ್ಥರಾಗೋಣ. ಇಲ್ಲಿಗೆ ಸಂಚಿಕೆ 109 ಮುಕ್ತಾಯ. ಶ್ರೀ ರಾಘವೇಂದ್ರ ವಿಜಯ ಮಹಾಕಾವ್ಯ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.